ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿರಿ. ಇವತ್ತು ಕ್ರಿಸ್ಪಿ ಚೀಸ್ ಎಗ್ ಬಾಲ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಒಂದು 5 ಬೇಯಿಸಿರೋ ಮೊಟ್ಟೆನ ಸಣ್ಣದಾಗಿ ತುರ್ಕೋಬೇಕು. ಒಂದು 2ರಿಂದ 3 ಈರುಳ್ಳಿನ ಫೈನ್ ಚಾಪ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊತಿದ್ದೀನಿ. ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಒಂದು 1/2 ಸ್ಪೂನಷ್ಟು, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಇಂಗು, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬೈಂಡಿಂಗಿಗೋಸ್ಕರ ನಾನು 2 ಸ್ಪೂನ್ಸಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಉಂಡೆ ಹದಕ್ಕೆ ಕಲಿಸ್ಕೋಬೇಕು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಟಿರೋ ಚೀಸ್ ಕ್ಯೂಬ್ಸ್ಗಳನ್ನ ಒಂದೊಂದೇ ಹಾಕಿ ಆ್ಯಡ್ ಮಾಡಿಕೊಂಡು ನಾನು ಉಂಡೆಗಳನ್ನ ಮಾಡಿ ಇಟ್ಕೋತಿದ್ದೀನಿ. ಒಂದು 10ರಿಂದ 12 ಉಂಡೆ ಆಗುತ್ತೆ ಒಂದು 5 ಬೇಯಿಸಿರೋ ಮೊಟ್ಟೆಗೆ. ಒಂದು ಮೊಟ್ಟೆನ ಬೀಟ್ ಮಾಡಿಟ್ಟಿದ್ದೆ, ಅದಕ್ಕೆ ನಾನು ಮಾಡಿಟ್ಟಿರೋ ಬಾಲ್ಸ್ ಎಲ್ಲನೂ ಹಾಕಿ ರೋಲ್ ಮಾಡ್ಕೋಬೇಕು. ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಬೇಕು. ಕೋಟ್ ಮಾಡಿರೋ ಬಾಲ್ಸ್ನ ನಾನು ಎಣ್ಣೆಲಿ ಹಾಕ್ತಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಡೀಪ್ ಫ್ರೈ ಅಥವಾ ಶಾಲೋ ಫ್ರೈ ಯಾವ್ದು ಬೇಕಿದ್ರೂ ಮಾಡ್ಬೋದು. ನಾನಿಲ್ಲಿ ಶಾಲೋ ಫ್ರೈಯೇ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿದ್ಮೇಲೆ ನಮ್ಮ ಕ್ರಿಸ್ಪಿ ಚೀಸ್ ಎಗ್ ಬಾಲ್ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.